ಹೋಗಿದ್ದಂಥ ಅನ್ನದಾತರು ಈಗ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳ ತಾಲೂಕಿನ ಮುದ್ದಬಳ್ಳಿ ಗ್ರಾಮದ ರೈತರು ಈಗ ಸಂತಸ ವ್ಯಕ್ತಪಡಿಸಿದ್ದಾರೆ. ವರುಣನ ಕೃಪೆಯಿಂದ ಅನ್ನದಾತರಲ್ಲಿ ಸಂಭ್ರಮ ಜೋರಾಗಿದೆ. ಸಪ್ತ ಭಜನೆ ಜಲಾಭಿಷೇಕ ಮೂಲಕ ರೈತರು ಪ್ರಾರ್ಥಿಸಿಕೊಂಡಿದ್ದಾರೆ. ಮಳೆಯಲ್ಲೇ ನಿಂತು ದೇವರಿಗೆ ಅನ್ನದಾತರು ನಮಸ್ಕರಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಆಕಾಶದತ್ತ ಮುಖ ಮಾಡಿ ಮಳೆಗಾಗಿ ಕಾಯ್ತಿದ್ದಂತಹ ಅನ್ನದಾತರ ಮೊಗದಲ್ಲಿ ಈಗ ನಗು ಮೂಡಿದೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ. ಮಳೆಯಲ್ಲಿ ನಾವು ಆಕ್ಚುಲಿ ಮಳೆ ಬಂದಾಗ ಈ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋದನ್ನ ನೋಡಿದೀವಿ. ಆದರೆ ರೈತರು ಈಗ ಮಳೆ ಬಂದ ಕ್ಷಣ ಹೊರಗೆ ಬಂದು ಆ ಮಳೆಯಲ್ಲಿ ನೆನ್ಕೊಂಡು ಖುಷಿ ಪಡ್ತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ ಬೆಳೆ ಬೆಳೆಯೋದಕ್ಕೆ ರೈತರು ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣ ಆಗಿತ್ತು. ಬೆಳೆ ಬೆಳೆದಿದ್ದಾರೆ ನೋಡಿ, ಆದರೆ ನೀರಿಲ್ಲದೆ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಕೆಲವೊಂದು ಕಡೆ ಎಲ್ಲೋ ಬಾವಿ ಕೆರೆಯಿಂದ ಪೈಪ್ ಮೂಲಕ ನೀರು ತೆಗೆದುಕೊಂಡು ಬಂದು ಅಲ್ಲಿ ಬಿಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ಕೆಲವರು ಕೆರೆನೂ ಇಲ್ಲ, ಬಾವಿನೂ ಇಲ್ಲ, ಯಾವುದೂ ಇಲ್ಲದೆ ಬೆಳೆ ಬೆಳೆದು ಅದಕ್ಕೆ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ದಿಢೀರಂತ ಮಳೆ ಬಂತು. ಆ ಮಳೆ ಬರೋದಕ್ಕೆ ಅವರು ಮಾಡಿರ್ತಕ್ಕಂಥ, ಅವರು ದೇವರಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಪ್ರಾರ್ಥನೆ ಇದೆಯಲ್ಲ, ಆ ಪ್ರಾರ್ಥನೆ ಎಲ್ಲೋ ಒಂದು ಕಡೆ ಫಲ ನೀಡಿದೆ ಅಂತಲೇ ಹೇಳ್ಬೋದು. ಬಿತ್ತನೆ ಮಾಡಿದ ಬೆಳೆ ಮಳೆ ಇಲ್ಲದೆ ಒಣಗಿ ಹೋಗ್ತಕ್ಕಂಥ ಆತಂಕದಲ್ಲಿ ಅನ್ನದಾತರಿದ್ರು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದ ಬಿಸಿಲಿನಿಂದ ರೈತರ ಚಿಂತೆ ಮತ್ತಷ್ಟು ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಳೆಗಾಗಿ ದೇವರ ಮೊರೆ ಹೋಗಿದ್ದ ಗ್ರಾಮಸ್ಥರು ಸಪ್ತ ಭಜನೆ ಜಲಾಭಿಷೇಕ ಸೇರಿದಂತೆ ವಿಶೇಷ ಪೂಜೆಗಳನ್ನು ನಡೆಸಿ ಉತ್ತಮ ಮಳೆಯಾಗುವಂತೆ ಪ್ರಾರ್ಥನೆ